ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇದು ಜೀ ಕನ್ನಡ ನ್ಯೂಸ್ ನ ಅತಿ ದೊಡ್ಡ ಸುದ್ದಿ. ದಾಖಲೆ ಸಮೇತ ಬಿಗ್ ಎಕ್ಸ್ಪೋಸಿವ್ ಮಾಡ್ತಾ ಇದೆ ಜೀ ಕನ್ನಡ. ಇದು ಜೀ ಕನ್ನಡ ನ್ಯೂಸ್ ನ ಅತಿ ದೊಡ್ಡ ಸುದ್ದಿ. ದಾಖಲೆ ಸಮೇತ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ಜೀ ಕನ್ನಡ ನ್ಯೂಸ್. ಅಧಿಕಾರಿಗಳ ಕಳ್ಳಾಟ ಜೀ ಕನ್ನಡ ನ್ಯೂಸ್ ನಲ್ಲಿ ಬಟಾ ಬಯಲಾಗಿದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಮಹಾ ಗೋಲ್ಮಾಲ್ ನಡೀತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಮಹಾ ಗೋಲ್ಮಾಲ್ ನಡೀತಾ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಸರ್ಕಾರಿ ಜಾಗಗಳನ್ನೇ ಮಾರಿಕೊಂಡಿದ್ದಾರೆ ಸರ್ಕಾರಿ ಅಧಿಕಾರಿಗಳು ಎನ್ನುವ ಆರೋಪ ಕೇಳಿ ಬಂದಿದೆ ಎನ್ನಲಾಗ್ತಾ ಇದೆ. ಬರೋಬ್ಬರಿ 8 ಸರ್ಕಾರಿ ಜಾಗಗಳನ್ನೇ ಸೇಲ್ ಮಾಡಿದ್ದಾರಾ ಅಧಿಕಾರಿಗಳು ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಅಧಿಕಾರಿಗಳು ಈ ರೀತಿ ಮಾಡಿದ್ದಾರೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಇದು ಜೀ ಕನ್ನಡ ನ್ಯೂಸ್ನ ಅತಿ ದೊಡ್ಡ ಸುದ್ದಿ ಅಂತಾನೆ ಹೇಳಬಹುದು. ದಾಖಲೆ ಸಮೇತ ಬಿಗ್ ಎಕ್ಸ್ಪೋಸ್ ಮಾಡ್ತಾ ಇದೆ ಜೀ ಕನ್ನಡ ನ್ಯೂಸ್. ಅಧಿಕಾರಿಗಳ ಕಳ್ಳಾಟ ಜೀ ಕನ್ನಡ ನ್ಯೂಸ್ನಲ್ಲಿ ಬಟಾ ಬಯಲಾಗ್ತಾ ಇದೆ. ಕೊಳಗೇರಿ ಅಭಿವೃದ್ಧಿ ಮಂಡಳಿಯಲ್ಲಿ ಮಹಾ ಗೋಲ್ಮಾಲ್ ಆಯ್ತಾ ಎನ್ನುವ ಪ್ರಶ್ನೆ ಎದುರಾಗಿದೆ. ಎಡಬ್ಲ್ಯೂ ಉಷಾ ಕಿರಣ್ ಡಬ್ಲ್ಯೂ ರಮೇಶ್ ಅವರಿಂದ ಅಕ್ರಮ ಮಾಡಿರುವಂತಹ ಆರೋಪ ಕೇಳಿ ಬಂದಿದೆ. ಅಕ್ರಮ ಎಸಗಿರುವಂತಹ ಆರೋಪ. ಹಕ್ಕುಪತ್ರಗಳನ್ನ ಕೂಡ ವಿತರಿಸಿರುವಂತಹ ಸರ್ಕಾರಿ ಅಧಿಕಾರಿಗಳು ಹಕ್ಕುಪತ್ರಗಳನ್ನ ವಿತರಿಸಿದ್ದಾರೆ ಎನ್ನಲಾಗ್ತಾ ಇದೆ. ಲಗ್ಗೆರೆಯ ಪ್ರೀತಿ ನಗರದಲ್ಲಿರುವಂತಹ ಸರ್ಕಾರಿ ಜಾಗವನ್ನ ಸೇಲ್ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ಸ್ಲಂ ಬೋರ್ಡ್ ದಾಖಲೆಗಳಲ್ಲಿ ಮಾರಾಟವನ್ನ ಮಾಡಲಾಗಿದೆ. ಅಂದ್ರೆ ಯಾವುದೇ ನೋಂದಣಿಯನ್ನ ಮಾಡಿಕೊಳ್ಳದೆ ಮಾರಾಟವನ್ನ ಮಾಡಲಾಗಿದೆ. ರಿಜಿಸ್ಟ್ರೇಷನ್ ಅನ್ನ ಮಾಡಿಕೊಳ್ಳದೆ ಮಾರಾಟವನ್ನ ಮಾಡಲಾಗಿದೆ ಎನ್ನುವ ಆರೋಪ ಕೇಳಿ ಬಂದಿದೆ. ನಕಲಿ ಹಕ್ಕುಪತ್ರ ಸಹಿ ಸೀಲನ್ನ ಬಳಸಿ ಕೋಟ್ಯಾಂತರ ರೂಪಾಯಿ ಅಕ್ರಮವನ್ನ ಎಸಗಿದ್ರ ಎನ್ನುವ ಪ್ರಶ್ನೆ ಎದುರಾಗ್ತಾ ಇದೆ. ಲಗ್ಗೆರೆಯ ಸರ್ವೆ ನಂಬರ್ 11, 12ರಲ್ಲಿರುವಂತಹ ಸ್ಲಂ ಬೋರ್ಡ್ ಜಾಗ ಇದು. ಈ ಜಾಗವನ್ನ ಮಾರಾಟ ಮಾಡಿದ್ದಾರೆ. ನಕಲಿ ಹಕ್ಕುಪತ್ರವನ್ನ ಬಳಸಿ ಸಹಿ ಹಾಕಿ ಸೀಲನ್ನ ಬಳಸಿ ಕೋಟ್ಯಾಂತರ ರೂಪಾಯಿ ಅಕ್ರಮವನ್ನ ಮಾಡಿದ್ದಾರೆ ಎನ್ನುವ ಆರೋಪ ಈ ಅಧಿಕಾರಿಗಳ ವಿರುದ್ಧ ಕೇಳಿ ಬರ್ತಾ ಇದೆ. ಅಕ್ರಮ ಏನಾದರೂ ಸಾಬೀತಾದ್ರೆ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅನ್ನುವ ಒತ್ತಾಯ ಕೂಡ ಕೇಳಿ ಬರ್ತಾ ಇದೆ. ಆಯುಕ್ತರ ಗಮನಕ್ಕಿಲ್ಲದೆ ಅಕ್ರಮ ಮೇಲೋಟಕ್ಕೆ ಸಾಬೀತಾಗ್ತಾ ಇದೆ. ಇನ್ನು ಕೆಲವೊಂದಷ್ಟು ಜನರ ಮೇಲೆ ಅಂದ್ರೆ ಜನರ ಜೊತೆ ಈಗ ಇದನ್ನ ಕೂಡ ಮಾಡ್ಕೊಂಡಿದ್ರು ಅನ್ನುವ ಮಾಹಿತಿ ಕೂಡ ಲಭ್ಯವಾಗ್ತಾ ಇದೆ. ಜೊತೆಗೆ ಅಕ್ರಮ ಏನಾದರೂ ಸಾಬೀತಾದ್ರೆ ಮೇಲಾಧಿಕಾರಿಗಳು ಯಾವ ರೀತಿ ಕ್ರಮವನ್ನ ಕೈಗೊಳ್ಳುತ್ತಾರೆ ಅನ್ನುವ ಪ್ರಶ್ನೆಯೂ ಕೂಡ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇದೆ. ಕೆಲವೊಂದಷ್ಟು ಜನರ ಹೆಸರಿನಲ್ಲಿ ಇದು ನೋಂದಣಿ ಕೂಡ ಆಗಿತ್ತು. ಆದರೆ ಇವರು ಬೇರೆಯವರಿಗೆ ಮಾರಾಟವನ್ನ ಮಾಡಿದ್ದಾರೆ ಎನ್ನುವ ಆರೋಪ ಕೇಳಿ ಬರ್ತಾ ಇದೆ. ಸಾಕಷ್ಟು ಆಕ್ರೋಶಗಳು ಕೂಡ ಇದೀಗ ವ್ಯಕ್ತವಾಗ್ತಾ ಇರುವಂತದ್ದು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಮಂಜುನಾಥ್, ಹಿರಿಯ ಅಧಿಕಾರಿಗಳ ಗಮನಕ್ಕೆ ಬಾರದೆ ಇಂಥ ಅಕ್ರಮ ಸಾಧ್ಯನಾ? ಹೇಗಾಯ್ತು ಘಟನೆ? ತೇಜಸ್ವಿನಿ, ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳಿರ್ತಾರೋ ಸರ್ಕಾರಿ ಅಧಿಕಾರಿಗಳು ಅವ್ರಿಗಿನ ಕೆಳಗಡೆ ಇರುವಂತ ಸಿಬ್ಬಂದಿಗಳೆಲ್ಲರೂ ಕೂಡ ಭ್ರಷ್ಟಾಚಾರ ಮಾಡ್ತಾರೆ. ಪ್ರತಿಯೊಂದು ಇಲಾಖೆಯಲ್ಲೂ ಕೂಡ ಭ್ರಷ್ಟಾಚಾರಕ್ಕೆ ಏನು ಕಡಿಮೆ ಇಲ್ಲ ಎನ್ನುವಂತ ಆರೋಪ ಜಾಯಮಾನ ಅವ್ರದ್ದು ಅಂದ್ರೆ ವಾಡಿಕೆ ಆಗ್ಬಿಟ್ಟಿದೆ. ಜೊತೆಗೆ ಕಮಿಷನ್ ಆರೋಪ ಕೂಡ ಇತ್ತೀಚೆಗೆ ಸಾಕಷ್ಟು ಅಧಿಕಾರಿಗಳ ಮೇಲೆ ಕೇಳಿ ಬಂದಿರುವಂತದ್ದು. ಇಷ್ಟೆಲ್ಲದರ ಒಂದು ಆರೋಪ ಪ್ರತ್ಯಾರೋಪಗಳ ಮೇಲಿದೀಗ ಕೊಳಗೇರಿ ಪ್ರದೇಶದ ಸ್ಲಂ ಬೋರ್ಡ್ ಅಧಿಕಾರಿಗಳ ಮೇಲೆ ಬೆಂಗಳೂರಿನಲ್ಲಿರುವಂತ ಸರ್ಕಾರಿ ಜಾಗವನ್ನೇ ಮಾರಾಟ ಮಾಡಿರುವಂತ ಒಂದು ಬಿಗ್ ಆರೋಪ ಕೇಳಿ ಬಂದಿರುವಂತದ್ದು. ಅದಕ್ಕೆ ಸೂಕ್ತವಾದಂತ ಅಂದ್ರೆ ಬದ್ಧವಾಗಿರುವಂತ ಡಾಕ್ಯುಮೆಂಟ್ಸ್ ಅನ್ನು ಕೂಡ ಇವತ್ತಿನ ಜೀ ಕನ್ನಡ ನ್ಯೂಸ್ ನಲ್ಲಿ ವರದಿ ರೂಪದಲ್ಲಿ ಬಿತ್ತರ ಆಗ್ತಾ ಇರುವಂತದ್ದು. ಸ್ಲಂ ಬೋರ್ಡ್ ನ ಅಧಿಕಾರಿಗಳೇನಿದ್ರು ಅದರಲ್ಲಿ ಇಬ್ರು ಅಧಿಕಾರಿಗಳ ಮೇಲೆ ದೊಡ್ಡ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಎಡಬ್ಲ್ಯೂ ಉಷಾ ಕಿರಣ್ ಮತ್ತೆ ರಮೇಶ್ ಅವರಿಂದ ಸ್ಲಂ ಬೋರ್ಡ್ ನ ಜಾಗವನ್ನೇ ಅಕ್ರಮವಾಗಿ ಮಾರಾಟ ಮಾಡಿ 6 ಜನರಿಗೆ ಹಂಚಿಕೆ ಮಾಡಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಈ ಮಾರಾಟ ಸ್ಲಂ ಬೋರ್ಡ್ ಮುಖ್ಯ ಅಧಿಕಾರಿಗಳಿಗೆ ಯಾರಿಗೂ ಗಮನಕ್ಕಿಲ್ಲದೇ ಮಾರಾಟ ಮಾಡಿರುವಂತದ್ದು ಕೂಡ ಒಂದು ಬಿಗ್ ತಪ್ಪಂದ್ರೆ ತಪ್ಪಾಗ್ಲಿಕ್ಕಿಲ್ಲ. ಲಗ್ಗೆರೆಯ ಪ್ರೀತಿ ನಗರದಲ್ಲಿರುವಂತಹ ಸರ್ಕಾರಿ ಜಾಗ ಏನಿತ್ತು ಸ್ಲಂ ಬೋರ್ಡ್ಗೆ ಸಂಬಂಧಪಟ್ಟಿರುವಂತಹ ಜಾಗ
ಆ ಜಾಗವನ್ನ ಈ ಅಧಿಕಾರಿಗಳ ಗಮನಕ್ಕೆ ತೆಗೆದುಕೊಂಡು ನನಗೆ ಬೇಕು ಎನ್ನುವಂತ ಒಂದಷ್ಟು ಜನ ಅರ್ಜಿಯನ್ನ ಹಾಕೊಂಡಿರ್ತಾರೆ. ಬೋರ್ಡ್ ಸಂಬಂಧಪಟ್ಟಾಗೆ ಒಂದಷ್ಟು ರಿಯಾಯಿತಿ ದರದಲ್ಲಿ ಬೋರ್ಡ್ ನ ಜಾಗವನ್ನ ಮಾರಾಟ ಮಾಡುವಂತದ್ದು ಸ್ಲಂ ಬೋರ್ಡ್ ನ ಪ್ರಕ್ರಿಯೆ. ಆದ್ರೆ ಪ್ರಕ್ರಿಯೆಯನ್ನೇ ಮರೆಮಾಚಿ ಇವರು ಫೇಕ್ ಡಾಕ್ಯುಮೆಂಟ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇವರ ಖಾತೆಗೆ ಅಮೌಂಟ್ ಅನ್ನ ಜಮಾವಣೆ ಮಾಡ್ಕೊಂಡಿದ್ದಾರೆ ಎನ್ನುವಂತ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಲಗ್ಗೆರೆ ಪ್ರೀತಿ ನಗರದ ಸರ್ವೆ ನಂಬರ್ 11 ಮತ್ತು 12ರಲ್ಲಿ ಇದ್ದಂತಹ ಜಾಗ ಏನಿದೆಯೋ ಸ್ಲಂ ಬೋರ್ಡ್ ನ ಜಾಗ, ಬೆಂಗಳೂರು ಉತ್ತರ ತಾಲೂಕು ಯಶವಂತಪುರ ಹೋಬಳಿ ವ್ಯಾಪ್ತಿಯಲ್ಲಿರುವಂತ ಈ ಒಂದು ಜಾಗವನ್ನ ಮೇಲ್ನೋಟಕ್ಕೆ ಸದ್ಯಕ್ಕೆ ಇದು ತಪ್ಪ ಅಥವಾ ನಿಖರವಾದಂತಹ ಒಂದು ದಾಖಲೆಗಳನ್ನ ಇಟ್ಕೊಂಡೆ ಇವರು ಮಾರಾಟ ಮಾಡಿದ್ರ ಎನ್ನುವಂತರಲ್ಲಿ ಸ್ಲಂ ಬೋರ್ಡ್ ನ ಕಮಿಷನರ್ ಕೂಡ ಒಂದಷ್ಟು ಮಾಹಿತಿಯನ್ನ ಕೊಟ್ಕೊಂಡು ಸದ್ಯಕ್ಕೆ ಈಗ ತನಿಖೆಯನ್ನ ಮಾಡ್ಲಿಕ್ಕೆ ಸದ್ಯಕ್ಕೆ ಅದರದ್ದೇ ಆದ ಒಂದು ತಂಡವನ್ನ ರಚನೆ ಮಾಡುವಂತ ಕೆಲಸ ಮಾಡಿದ್ದಾರೆ. ಒಂದು ವೇಳೆ ತನಿಖೆಯಲ್ಲಿ ಸಾಬೀತಾದ್ರೆ ಆಗಿದ್ದೇ ಆದಲ್ಲಿ ಯಾರ್ಯಾರು ಈ ಅಕ್ರಮದಲ್ಲಿ ಭಾಗಿಯಾಗಿದ್ರು ಅವರೆಲ್ಲರೂ ಕೂಡ ಕಠಿಣವಾದಂತಹ ಕ್ರಮಕ್ಕೆ ಮುಂದಾಗ್ತೇವೆ ಎನ್ನುವಂತ ಎಚ್ಚರಿಕೆಯನ್ನು ಸದ್ಯಕ್ಕಂತೂ ಕೊಡಲಾಗಿದೆ. ಸದ್ಯಕ್ಕೆ ಈಗ ಅದು ಒಂದು 6-7 ಜನರಿಗೆ ಏನು ಮಾರಾಟ ಆಗಿದೆಯಲ್ಲ ಜಾಗ, ಆ ಜಾಗ ತೆಗೆದುಕೊಂಡಿರುವವರ ಪರಿಸ್ಥಿತಿ ಏನು ಎನ್ನುವಂತ ನಿಟ್ಟಿನಲ್ಲೂ ಕೂಡ ಕುಟುಂಬಗಳು ಸದ್ಯಕ್ಕೆ ಒಂದು ಶಾಕ್ಗೆ ಒಳಗಾಗಿರುವಂತದ್ದು. ಇದು ನಮಗೆ ಸೂಕ್ತವಾದಂತ ರೀತಿಯಲ್ಲೇ ಬಂದಿರುತ್ತೆ, ಅಧಿಕೃತ ದಾಖಲೆ ರೂಪದಲ್ಲೇ ಬಂದಿರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಏನು ಅವರು ಒಂದು ಆಸೆ ಪಟ್ಕೊಂಡಿದ್ರು. ನಿವೇಶನ 1, ನಿವೇಶನ 10, ನಿವೇಶನ 27/2, 27/1 ಜೊತೆಗೆ 4 ಈ ಇಷ್ಟು ನಿವೇಶನಗಳು ನಮಗೆ ದಾಖಲೆ ಸಮೇತವಾಗಿ ಸರ್ಕಾರದ ಮಟ್ಟದಲ್ಲಿ ನಮ್ಗೆ ಅಧಿಕೃತವಾಗಿ ಬಂದಿರುತ್ತೆ ಎನ್ನುವಂತ ನಿಟ್ಟಿನಲ್ಲಿ ಏನು ಮನೆಗಳನ್ನ ಕಟ್ಕೋಬೇಕಾಗಿತ್ತು. ಸದ್ಯಕ್ಕೆ ಅದೆಲ್ಲವೂ ಕೂಡ ಈಗ ಬಟಾ ಬಯಲಾಗ್ತಾ ಇರುವಂತದ್ದು. ಅಧಿಕಾರಿಗಳು ಶಾಮೀಲಾಗಿ ದುಡ್ಡಿಗೆ ಆಸೆ ಪಟ್ಟು ನಮಗೆ ಇಲ್ಲಿಗಲ್ ಆಗಿ ಮಾಡ್ಕೊಟ್ಟಿದ್ದಾರೆ ಎನ್ನುವಂತ ಸಾಬೀತಾಗ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಕಮಿಷನರ್ ಸದ್ಯಕ್ಕೆ ಈಗ ತನಿಖೆ ರಚನೆ ಮಾಡುವಂತ ಕೆಲಸ ಆಗಿದೆ. ತನಿಖೆ ಆದ ನಂತರ ಇದೆಲ್ಲವೂ ಕೂಡ ಬಟಾ ಬಯಲು 100% ಆಗುವಂತ ಸಾಧ್ಯತೆಗಳು ಇದಾವೆ ತೇಜಸ್ವಿನಿ. ಎಸ್ ಮಂಜುನಾಥ್, ಈಗ ಹೇಳಿದ್ರೆ ಅಂದ್ರೆ ಅಕ್ರಮ ಏನಾದ್ರೂ ಸಾಬೀತಾದ್ರೆ ಅಧಿಕಾರಿಗಳ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ತಾರೆ ಅಂತ, ಅದು ಒಂದ್ ಕಡೆ ಆಯ್ತು. ಮತ್ತೊಂದ್ ಕಡೆ ನಿವೇಶನಗಳನ್ನ ಏನಾದ್ರೂ ಮರಳಿ ವಶಕ್ಕೆ ಪಡಿತಾರೆ ಹೇಗೆ? ಖಂಡಿತ ಇದು ಫೇಕ್ ಜೊತೆಗೆ ಇಲ್ಲಿಗೆಲ್ಲ ಕೊಟ್ಟಿದ್ದಾರೆ ಎನ್ನುವಂತ ನಿಟ್ಟಿನಲ್ಲಿ ಏನಾದ್ರೂ ಸಾಬೀತಾಗಿದ್ದೇ ಆದಲ್ಲಿ ತನಿಖೆ ಮಾಡ್ಲಿಕ್ಕೆ ರಚನೆ ಮಾಡಿರುವಂತ ತಂಡ ಏನಿದೆಯೋ ಆ ತಂಡ ಸ್ಥಳಕ್ಕೆ ಹೋಗಿ ಮಾಜರ್ ಮಾಡ್ತಾರೆ. ಜೊತೆಗೆ ಯಾರ್ಯಾರಿಗೆ ನಿವೇಶನ ಹಂಚಿಕೆ ಆಗಿದೆ ಅವರೆಲ್ಲರಿಗೂ ಡಾಕ್ಯುಮೆಂಟ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ಆ ಮೂಲ ಹುಡುಕ್ತಾ ಹೋಗ್ತಾರೆ. ಅದೆಲ್ಲವೂ ಕೂಡ ಸಾಬೀತಾದೇ ಆಗಿದ್ದೇ ಆದಲ್ಲಿ, ತಪ್ಪು ಇದ್ರೆ ಭ್ರಷ್ಟಾಚಾರ ಆಗಿದೆ ಎನ್ನುವಂಥದ್ದೇ ಆದ್ರೆ ಆ ಜಾಗ ಏನ್ ಕೊಟ್ಟಿದಾರೋ ಈ ಇಬ್ಬರು ಅಧಿಕಾರಿಗಳ ಮೇಲೆ ಕೇಳ್ಪಟ್ಟಿದಾರಲ್ಲ, ಈ ಅಧಿಕಾರಿಗಳು ಕೊಟ್ಟಿರುವಂತ ಅಷ್ಟು ಜಾಗವನ್ನ ಅಂದ್ರೆ 20/30 ಅಡಿಗಳ ಚದರ ಅಡಿ ಲೆಕ್ಕದಲ್ಲಿ ಪ್ರತಿಯೊಬ್ಬರು ಕೂಡ ಹಂಚಿಕೆ ಆಗಿರುವಂತ ಜಾಗವನ್ನೆಲ್ಲವನ್ನೂ ಕೂಡ ವಶಕ್ಕೆ ಪಡೆದುಕೊಳ್ಳುವಂತ ಕೆಲಸ ಆಗತ್ತೆ. ಜೊತೆಗೆ ಇವರು ಒಂದು ವೇಳೆ ನಿವೇಶನದಾರರು ದುಡ್ಡು ಗಿಡ್ಡೆ ಏನಾದ್ರು ಕೊಟ್ರೆ ಆ ದುಡ್ಡು ಅಷ್ಟಕ್ಕಷ್ಟೇ ಸೀಮಿತ ಆಗತ್ತೆ. ಯಾರ ಅಧಿಕಾರಿಗಳು ನುಂಗು ಹಾಕಿದಾರೋ ಅವರು ಭ್ರಷ್ಟಾಚಾರದ ರೂಪದಲ್ಲಿ ಆಗಿರುವಂತದ್ದು ಎನ್ನುವಂತ ನಿಟ್ಟಿನಲ್ಲಿ ಸಾಬೀತಾಗತ್ತೆ. ಜೊತೆಗೆ ಆ ನಿವೇಶನ ಕೊಟ್ಟಿರುವಂತ ನಿವಾಸಿಗಳು ಕೂಡ ಕಣ್ಣೀರಿನಲ್ಲಿ ಕೈ ತೊಳೆಯುವಂತ ಕೆಲಸವೂ ಕೂಡ ಸಾಧ್ಯತೆಗಳು ಬಹುತೇಕವಾಗಿ ಕಾಣ್ತಾ ಇದೆ. ಈ ಮೂಲಕವಾಗಿ ಇಬ್ಬರ ಅಧಿಕಾರಿಗಳ ಒಂದು ಭ್ರಷ್ಟಾಚಾರ ಬಯಲಿಗೆ ಆಗಿದ್ದೇ ಆದಲ್ಲಿ ಅವರನ್ನ ಅರೆಸ್ಟ್ ಮಾಡುವಂತ ಸಾಧ್ಯತೆಗಳು ಕೂಡ ಇದಾವೆ ತೇಜಸ್ವಿನಿ. ಓಕೆ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.